ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ನು. ಬರ್ರಿ, ಇವತ್ತು ಸೋಮವಾರ ಬೆಳಗ್ಗೆ ಟೈಮ್ 4 ಗಂಟೆ ಆಗಿ 40 ನಿಮಿಷ ಆಗೈತೆ ನೋಡ್ರಿ. ನಾನು 4 ಗಂಟೆಕನೇ ಎದ್ದಿದ್ದೆ. ಇವತ್ತು ಪೂಜೆ ಮಾಡೋದೈತಲ್ಲ, ಹಾಗಾಗಿ ಜಲ್ದಿ ಎದ್ದು ಜಲ್ದಿ ಪಟ್ ಎಲ್ಲ ಕೆಲಸ ಮುಗಿಸ್ಬೇಕಂತ ಹೇಳಿ ಹಾಗಾಗಿ ಬೆಳಗ್ಗೆ ಎದ್ದು ಈಗಿದ್ರೆ ಹೊರಗಡೆ ಹೊಸ್ಲಕ್ಕೆ ಮತ್ತು ಅಂಗಳಕ್ಕೆಲ್ಲ ನೀರು ಹಾಕಿಬಿಟ್ಟು ರಂಗೋಲಿ ಹಾಕಕ್ಕಂತೀನಿ ನೋಡ್ರಿ. ಸಿಂಪಲ್ಲಾಗೆ ರಂಗೋಲಿ ಹಾಕೋದು ಅಂದರೆ ಜಾಸ್ತಿ ದೊಡ್ಡದು ಮತ್ತು ಕಲರ್ಫುಲ್ಲಾಗಿ ತೆಗಿಬೇಕಂತ ಆಸೆ ಇರುತ್ತೆ ರೀ. ರಂಗೋಲಿ ತೆಗಿಯಾಕನೇ ಒಂದು ತಾಸು ಬೇಕಾಗುತ್ತೆ, ಮತ್ತು ಇಡೀ ಕೆಲಸ ಎಲ್ಲ ಮಾಡಬೇಕಲ್ಲ, ಅಡುಗೆ ಮಾಡ್ಬೇಕು ಮೇನಾಗಿ ರೀ ಪೂಜೆಗೆ. ಹಾಗಾಗಿ ಸಿಂಪಲ್ಲಾಗೆ ರಂಗೋಲಿನೂ ಹಾಕಿಬಿಟ್ಟು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಬೇಕು. ಅಂದರೆ ಇನ್ನು ಜಳಕ ದೇವರ ತಿಕ್ಕೋದಾಗಲಿ ಮತ್ತು ಪೂಜೆ ಮಾಡೋದು ಜಾಸ್ತಿ ಇರ್ತೈತೆ ಅಲ್ರಿ ಕೆಲಸ. ಹಾಗಾಗಿ 9 ಗಂಟೆ ಒಳಗಡೆ ಅಡುಗೆ ಊಟ ಎಲ್ಲ ಮುಗಿಬೇಕು. ಮತ್ತು 9 ಗಂಟೆಗೆ ಮನೂ ಕಾಲೇಜ್ಗೆ ಹೋಗ್ತಾನ್ರಿ. ಇವತ್ತು ಎಕ್ಸಾಮ್ ಅದಾವೆ ಮತ್ತು ನಮ್ಮ ಮನೆಯವರು 9 ಗಂಟೆಗೆ ಅವರು ಕೆಲ್ಸಕ್ಕೆ ಹೋಗ್ತಾರೆ. ಹಾಗಾಗಿ ಜಲ್ದಿನೇ ಎಲ್ಲ ಕೆಲಸ ಮತ್ತು ಪೂಜೆ ಎಲ್ಲ ಮಾಡ್ಬೇಕಂತ ಜಲ್ದಿನೇ ಎದ್ದಿದ್ದು 4 ಗಂಟೆಗೆ ರೀ. ಅಂದರೆ ಡೈಲಿ 4:15 ಹೇಳ್ತಿದ್ದೆ, ಇವತ್ತು ಅರ್ಧ ತಾಸು ಜಲ್ದಿ ಎದ್ದಿದ್ದು. ಯೋಗ ಅದು ಏನೋ ಮಾಡೋಕ್ಕೆ ಹೋಗಲಿಲ್ಲ ರೀ. ಎದ್ದು ಪಟ್ ಎಲ್ಲ ಕೆಲಸ ಏನು ಮಾಡೋದೈತೆಲ್ಲ ಮುಗಿಸ್ಬಿಟ್ಟು ಜಳಕ ಮಾಡಿ ಬಂದಿದ್ದೀನಿ ನೋಡ್ರಿ. ಈಗ ಜಳಕ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಅಂದರೆ ಪೂಜೆ ಮಾಡೋಕ್ಕಿಂತ ದೊಡ್ಡ ಕೆಲಸ ಏನಂದ್ರೆ ಅಡುಗೆ ಎಲ್ಲ ರೆಡಿ ಮಾಡ್ಕೋದ ಒಂದು ದೊಡ್ಡ ಕೆಲಸ ರೀ. ಅಂದರೆ ನಿಧಾನವಾಗಿ ಮಾಡ್ಬೇಕಂದ್ರೆ ಏನು ಬೇಸರ ಅಂತ ಅನ್ಸಂಗಿಲ್ಲ ರೀ. ಅಂದರೆ ಗಡಿಬಿಡಿ ಅನ್ಸಂಗಿಲ್ಲ. ಆದರೆ ಇಷ್ಟು ಟೈಮ್ ಒಳಗಡೆ ಮಾಡ್ಬೇಕಂದ್ರೆ ಸ್ವಲ್ಪ ಗಡಿಬಿಡಿ ಆಗ್ತಾ ಇರ್ತೈತಿ. ಆದ್ರೂ 9 ಗಂಟೆ ಒಳಗಡೆ ಎಲ್ಲ ಮಾಡಿ ಮುಗಿಸ್ತೀನಿ ರೀ. ಅದಕ್ಕಾಗಿಯೇ ಜಲ್ದಿ ಎದ್ದಿದ್ದು. ಈಗ ದೇವ್ರಿಗೆ ನಮಸ್ಕಾರ ಮಾಡಿ ಬೊತ್ತಿ ಹಚ್ಕೊಂಡು ಫಸ್ಟಿಗೆ ಗ್ಯಾಸ್ ಸ್ಟೋವ್ನು ಅರಿಶಿನ ಕುಂಕುಮ ಹೂವು ಇಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು, ಮತ್ತೀಗ ಅಡುಗೆಗೆ ಮೇನಾಗಿ ಮೀಸಲು ನೀರು ಅಂತೀವಿ ರೀ, ಅದನ್ನ ಬೇಕಾಗುತ್ತೆ. ಹಾಗಾಗಿ ಬೋರ್ ಚಾಲು ಮಾಡಿಬಿಟ್ಟು ನೀರು ತುಂಬಾಕಂತೀನಿ ನೋಡ್ರಿ. ಈಗ ಅಡುಗೆಗೆ ಮತ್ತು ಪೂಜೆಗೆ ಎಲ್ಲದಕ್ಕೂ ನೀರು ಬೇಕಾಗ್ತಾವಲ್ರಿ. ಹಾಗಾಗಿ ಬೋರ್ ಚಾಲು ಮಾಡಿಬಿಟ್ಟು ಕುಡಿಯೋಕೆ ಮತ್ತು ಅಡುಗೆಗೆ ನೀರು ತುಂಬಾಕಂತೀನಿ. ಹಂಗೆ ಈ ಕಡೆ ಫಸ್ಟಿಗೆ ಏನೈತಲ್ರಿ, ಹುಗ್ಗಿನ ಕುದ್ಸಾಕೆ ಇಟ್ಬಿಡ್ಬೇಕು. ಯಾಕಂದ್ರೆ ಹುಗ್ಗಿ ಕುದಿಯೋದ ಒಂದು ದೊಡ್ಡ ಕೆಲಸ ರೀ. ಯಾಕಂದ್ರೆ ಮಿನಿಮಮ್ ಅಂದರೂ ಒಂದೂವರೆ ತಾಸು ಬೇಕು ರೀ ಅದಕ್ಕೆ. ಹಾಗಾಗಿ ರಾತ್ರಿನೇ ನಾನು ಹುಗ್ಗಿ ಅಕ್ಕಿ ರೆಡಿ ಮಾಡಿ ನೆನೆಸಿಟ್ಟಿದ್ದೆ ರೀ. ಆದ್ರೂ ಒಂದು 15-20 ವಿಷಲ್ ಆದ್ರೂ ಕೂಗಿಸ್ಬಿಟ್ಟು ಅದನ್ನ ಪೂರ್ತಿ ವಿಷಲ್ ಬಿಟ್ಟ ಮೇಲೆ ಓಪನ್ ಮಾಡ್ಬೇಕು ರೀ. ಆವಾಗ ಹುಗ್ಗಿ ಚಲೋತ್ನಾಗೆ ಬೆಂದಿರ್ತೈತಿ. ಹಾಗಾಗಿ ಫಸ್ಟಿಗೆ ಹುಗ್ಗಿನೇ ಕುದ್ಸಾಕೆ ಇದಾಕಂತೀನಿ ನೋಡ್ರಿ. ನಿನ್ನೆ ರಾತ್ರಿನೇ ನಾನು ಹುಗ್ಗಿ ಅಕ್ಕಿ ನೆನೆಸಿಟ್ಟಿದ್ದೆ ಅಲ್ರಿ, ಬೆಳಿಗ್ಗೆ ಜಲ್ದಿ ಆಗುತ್ತೆ ಅಂತ ಹೇಳಿರಿ. ಈಗಿದ್ರೆ ಅವನ್ನ ಒಂದು 3-4 ಸಲ ಸ್ವಚ್ಛಗೆ ತೊಳಿಬೇಕಾಗುತ್ತೆ ರೀ. ತೊಳೆದ್ಬಿಟ್ಟು ಕುದ್ಸಾಕೆ ಇಡಬೇಕಾಗುತ್ತೆ ನೋಡ್ರಿ. ಅಂದರೆ 1 ಗ್ಲಾಸ್ ನಾವು ಗೋಧಿ ತೊಗೊಂಡಿದ್ದೀವಿ ಅಂದ್ರೆ ಅದಕ್ಕೆ ಒಂದು 6 ಗ್ಲಾಸ್ ಅಷ್ಟು ನೀರು ಹಾಕಬೇಕಾಗುತ್ತೆ ರೀ. ಜಾಸ್ತಿನೇ ಹಾಕಬೇಕು. ಅಲಸಾದ್ರೂ ಅದು ಆಮೇಲೆ ಗಟ್ಟಿ ಆಗುತ್ತೆ ರೀ. ಗಟ್ಟಿ ಆಗಿಬಿಟ್ಟು ಮತ್ತು ನೀರು ಕಮ್ಮಿ ಬಿದ್ದರೆ ಹೊತ್ತು ಚಾನ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕಿಬಿಟ್ಟು ಕುದ್ಸಾಕೆ ಇಡ್ಬೇಕು ರೀ. ಹಂಗೆ ಈ ಕಡೆ ನೀರನ್ನು ತುಂಬಾಕತ್ತಿದ್ದೆ. ಈ ಕಡೆ ಹುಗ್ಗಿ ಅಕ್ಕಿನೂ ಅಂದರೆ ಹುಗ್ಗಿ ಗೋಧಿ ತೊಳೆದ್ಬಿಟ್ಟು ಕುದ್ಸಾಕೆ ಇಡಾಕಂತೀನಿ ನೋಡ್ರಿ. 1 ಚಮಚದಷ್ಟು ತುಪ್ಪ ಅಥವಾ ಎಣ್ಣೆನ ಹಾಕಿಬಿಟ್ಟು ಕುದಿಸ್ಬೇಕು. ಅದು ಜಾಸ್ತಿ ಉಕ್ಕಂಗಿಲ್ಲ ರೀ. ಆ ಥರ ಮಾಡಿಬಿಟ್ರೆ ಅಂದರೆ ಆ್ಯಕ್ಚುಲಿ ಒಲೆ ಮೇಲೆ ಗಡಿಗೆಗೆ ಮಾಡಿದ್ದು ಹುಗ್ಗಿ ಭಾಳ ಬೆಸ್ಟ್ ಆಗುತ್ತೆ ರೀ. ಇಲ್ಲಿ ಗ್ಯಾಸ್ ಮೇಲೆ ನಾವು ಗಡಿಗೆ ಒಳಗೆ ಕುದಿಸಾಕೆ ಇಟ್ಬಿಟ್ರೆ ಮಿನಿಮಮ್ ಅಂದ್ರೆ ಒಂದು 3 ತಾಸು ಕುದಿಸ್ಬೇಕು ರೀ. ಅವಾಗೆಲ್ಲ ಹಾಗೆ ಮಾಡ್ತಿದ್ರು. ರಾತ್ರಿ ಅಂದರೆ ನಸ್ಕಿನ ಜಾವ 3 ಗಂಟೆಗೆ ಎದ್ಬಿಟ್ಟು ಗಡಿಗೆ ಒಳಗೆ ಹುಗ್ಗಿ ಕುದಿಸಾಕೆ ಇಡ್ತಿದ್ರು. ಅಂದ್ರೆ ಫಂಕ್ಷನ್ ಅತಿ ಇದ್ದಾಗ ರೀ. ಈಗ ಕುಕ್ಕರ್ ಒಳಗೆ ಒಂದು ತಾಸು ಒಳಗೆ ಮಾಡಿಬಿಡ್ಬೋದು. ಈಗಿದ್ರೆ ಈ ಕಡೆ ಹುಗ್ಗಿನೂ ಕುದ್ಸಾಕೆ ಇಟ್ಬಿಟ್ಟು ಹಿಟ್ಟದು ಕಲಸಿಡಾಕಂತೀನಿ ನೋಡ್ರಿ. ಅಡುಗೆ ಮಾಡೋಕ್ಕೆ ಎಷ್ಟೇ ಟೈಮ್ ಇದ್ರೂ ಸಾಲಂಗಿಲ್ಲ ರೀ. ಹಾಗಾಗಿ ಇವಾಗ ಟೈಮ್ 6 ಗಂಟೆ ಆಗೈತೆ ನೋಡ್ರಿ. ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಒಂದೊಂದಾಗಿ ಮಾಡ್ತಾಯಿದ್ರೆ ಎಲ್ಲ ಕಂಪ್ಲೀಟ್ ಆಗುತ್ತೆ ರೀ. ನಾವು ಒಂದು ಆಗೋ ಮಟ್ಟ ವೇಟ್ ಮಾಡಿಬಿಟ್ಟಿವಿ ಅಂದ್ರೆ ಮಿನಿಮಮ್ ಅಂದ್ರೆ ಒಂದು 3-4 ತಾಸು ಬೇಕಾಗುತ್ತೆ. ಅದಕ್ಕಾಗಿ 1 by 1 ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ. ಈ ಕಡೆ ಹಿಟ್ಟು ಕಲಸಿಟ್ಟಿದ್ದೀನಿ. ತನಗಿದ್ರೆ ಆಕಿನೂ ನಿನ್ನೆ ರಾತ್ರಿನೇ ಹೇಳಿದ್ದರೆ ಎಲ್ಲರಿಗೆ ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕು. ನಾನಂತೂ 4 ಗಂಟೆಗೆ ಹೇಳ್ತೀನಿ. ಎದ್ದು ಜಳಕ ಮಾಡಿ ನನಗೆ ಹೆಲ್ಪ್ ಮಾಡಬೇಕು ಅಂದ್ರೆ ಜಲ್ದಿ ಪೂಜೆ ಮಾಡೋಕ್ಕಾಗುತ್ತೆ. ಇಲ್ಲಾಂದರೆ ನಾನು ಮಧ್ಯಾಹ್ನ ಮೇಲೆ ಒಬ್ಬಾಕಿನೇ ಪೂಜೆ ಮಾಡೋದಾಗುತ್ತೆ. ಅದು ನನಗೆ ಇಷ್ಟ ಆಗಂಗಿಲ್ಲ ರೀ. ಹಾಗಾಗಿ ಎಲ್ಲರಿಗೆ ನಿನ್ನೆ ರಾತ್ರಿನೇ ಹೇಳಿ ತಾಕೀತು ಮಾಡಿಬಿಟ್ಟು ಅಂದ್ಕೊಂಡಿದ್ದೆ. ಅಂದರೆ ನಮ್ಮ ಮನೆಯವರು ನಾಳೆ ಪೂಜೆ ಮಾಡೋದು ಹೆಂಗ್ರಿ ಅಂತ ಅಂದ್ಕೊಳ್ಳೆ, ಇಲ್ಲ ಸಾವಕಾಶ ಮಧ್ಯಾಹ್ನದಾಗ ಮಾಡ್ಕೊಂಡ್ಬಿಡು ಅಂತಂದರು. ನನಗೆ ಒಬ್ಬಾಕಿಗೆ ಅವಶ್ಯಕತೆ ಇರುತ್ತೇನೋ ಅಂತೇಳಿ ನಾನು ಕೇಳಿಬಿಟ್ಟು, ಅಂದರೆ ಪೂಜೆ ಆಗಲಿ ಯಾವುದೇ ಒಂದು ಸಂಭ್ರಮನ ಆಚರಣೆ ಮಾಡ್ಬೇಕಂದ್ರೆ ಅದು ಎಲ್ಲರೂ ಒಟ್ಟಿಗೆ ಇದ್ದಾಗ ಅದು ಪರಿಪೂರ್ಣ ಮತ್ತು ಮನಸ್ಸಿಗೆ ಖುಷಿ ಕೊಡುತ್ತೆ ರೀ.
ಹಾಗಾಗಿ ರಾತ್ರಿನೇ ಹೇಳ್ಬಿಟ್ಟು ಮಲ್ಕೊಂಡಿದ್ದೆ. ಬೆಳಗ್ಗೆ ಎಲ್ಲರೂ ಜಲ್ದಿನೇ ಎದ್ದಿದ್ರು. ಎದ್ದು ಜಳಕ ಮಾಡಿ ತನೂ ಬಂದುಬಿಟ್ಟು ಹೆಲ್ಪ್ ಮಾಡೋಕ್ಕಂತಾರೆ. ಅಂದರೆ ಉಳ್ಳಾಗಡ್ಡಿ ಅದು ಕಟ್ ಮಾಡಿ ಕೊಡಮ್ಮ ಅಂತ ಅಂದಿದ್ದೆ ರೀ. ಅಂದರೆ ಇಷ್ಟ ಹೆಲ್ಪ್ ಮಾಡಿಬಿಟ್ರು ಚಲೋ ಅನ್ಸುತ್ತಲ್ರಿ. ನಾವು ಉಳ್ಳಾಗಡ್ಡಿ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಕ್ಕಿಂತ ಉಳ್ಳಾಗಡ್ಡಿ ಟೊಮೊಟೊ ಕಟ್ ಮಾಡಿ ಕೊಟ್ಬಿಟ್ರೆ ಪಲ್ಯ ಮಾಡೋಕ್ಕೂ ಈಜಿ ಆಗುತ್ತಲ್ಲ. ಅದಕ್ಕಾಗಿ ಈ ಕಡೆ ಬಜ್ಜಿನೂ ಅಂದ್ರೆ ಬಜ್ಜಿ ಹಿಟ್ಟು ರೆಡಿ ಮಾಡಿ ಇಡಾಕತ್ತಿದ್ದೆ ರೀ. ಕಲಿಸ್ಬಿಟ್ಟು ಹಂಗೆ ಬಜ್ಜಿ ಬಿಡಾಕೆ ಬರುತ್ತಂತೇಳಿ ಏನು ಹಾಕಬೇಕೆಲ್ಲ ಹಾಕಿ ಸ್ವಲ್ಪ ಸ್ಪೀಡಾಗೆ ಎಡಿಟ್ ಮಾಡಿದ್ರಿ. ಯಾಕಂದರೆ ಇಡೋ 1.5 ತಾಸಿನ ಇಡೋ ಇತ್ತು. ಹಂಗಾಗಿ ಸ್ವಲ್ಪ ಕ್ಲಿಪ್ಪನ್ನು ತೆಗಿಯೋಕೆ ಮನಸ್ಸು ಇದ್ದಿತ್ತಿಲ್ಲ. ಅದಕ್ಕಾಗಿ ಸ್ವಲ್ಪ ಸ್ಪೀಡಾಗಿಯೇ ಎಡಿಟ್ ಮಾಡಿದ್ದು. ಏನಾದರೂ ಬೇಜಾರಾಗಿದ್ದರೆ ಕ್ಷಮೆ ಇರಲಿ. ಈಗಿದ್ರೆ ಬಜ್ಜಿ ಹಿಟ್ಟನ್ನು ರೆಡಿ ಮಾಡಿಟ್ಟು ಈ ಕಡೆ ಬಾಳೆಹಣ್ಣು ಹಾಲು ದೇವ್ರ ನೈವೇದ್ಯಕ್ಕೆ ಅದನ್ನೂ ರೆಡಿ ಮಾಡಿಟ್ಟ್ಯಾರಿ. ಈಗಿದ್ರೆ ಬದ್ನಿಕಾಯಿ ಪಲ್ಯ ಮತ್ತು ಮುಕ್ನಿಕಾಯಿ ಪಲ್ಯ ರೆಡಿ ಮಾಡಬೇಕು. ಒಂದು ಸೈಡ ಅನ್ನಕ್ಕೆ ಹಾಕತ್ತಿದ್ರಿ. ಅಂದರೆ ಕುಕ್ಕರ್ ಒಳಗೆ ಇದನ್ನ ತೆಗೆದುಬಿಟ್ಟು ಅನ್ನ ಮಾಡ್ಬೇಕಂದ್ರೆ ಲೇಟ್ ಆಗುತ್ತಂತ ಇವತ್ತು ನಾನು ಬೊಗಣಿ ಒಳಗನ ಅನ್ನಕ್ಕೆ ಇಟ್ಟಿದ್ದೆ ರೀ. ಈ ಕಡೆ ಹಾಗೆ ಬದ್ನಿಕಾಯಿ ಪಲ್ಯಕ್ಕೆ ಒಗ್ಗರಣೆ ಹಾಕಕ್ಕಂತೀನಿ ನೋಡ್ರಿ. ಫಸ್ಟಿಗೆ ಏನೈತಲ್ಲ ಮುಕ್ನಿಕಾಯಿ ಪಲ್ಯ ಮಾಡಿ ಎತ್ತಿಟ್ಟು ಆಮೇಲೆ ಬದ್ನಿಕಾಯಿ ಪಲ್ಯ ಮಾಡಿಬಿಟ್ರೆ ಒಂದೇ ಪಾತ್ರೆ ಒಳಗೆ 2 ಪಲ್ಯ ರೆಡಿ ಆಗಿಬಿಡ್ತಾವೆ ನೋಡ್ರಿ. ಫಸ್ಟಿಗಿದ್ರೆ ಬದ್ನಿಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಇಲ್ಲ ಮುಕ್ನಿಕಾಯಿ ಪಲ್ಯ ಮಾಡಿ ಎತ್ತಿಟ್ಟು ಆಮೇಲೆ ಬದ್ನಿಕಾಯಿ ಪಲ್ಯ ಮಾಡ್ರೈತೆ ಅಂತ ಹೇಳಿ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಏನೇ ಫಂಕ್ಷನ್ ಇದ್ದರೂ ಬದ್ನಿಕಾಯಿ ಪಲ್ಯ ಅಂದ್ರೆ ಏನೋ ಜಾಸ್ತಿ ಇಷ್ಟ ರೀ. ಹಾಗಾಗಿ ಜಾಸ್ತಿ ಮಾಡೋದು. ಈಗ ಮುಕ್ನಿಕಾಯಿ ಪಲ್ಯನೂ ರೆಡಿ ಆಯಿತು ಮತ್ತು ಬದ್ನಿಕಾಯಿ ಪಲ್ಯನೂ ರೆಡಿ ಆಯ್ತು ನೋಡ್ರಿ. ಈ ಬ್ಯಾಸ್ಗ್ಯಾಗ ಏನೈತಲ್ಲ ಅಡುಗೆ ಪಲ್ಯಗಳಿಗೆ ಸ್ವಲ್ಪ ಹುಣಸೆಹಣ್ಣು ಹಾಕಿಬಿಟ್ರೆ ಅದು ಜಲ್ದಿ ಹಾಳಾಗಂಗಿಲ್ಲ ನೋಡ್ರಿ. ಆದಷ್ಟು ಬ್ಯಾಸ್ಗೆ ಒಳಗೆ ಮಧ್ಯಾಹ್ನ ತನಕ ಅದು ಹಾಳಾಗಬಾರ್ದು. ಅಂದರೆ ಸಂಜೆ ತನಕ ಹಾಳಾಗಂಗಿಲ್ಲ ರೀ. ಸ್ವಲ್ಪ ಹುಣಸೆಹಣ್ಣು ಬೆಲ್ಲ ಹಾಕಿಬಿಟ್ರೆ ಟೊಮೆಟೊ ಹಾಕಿದ್ರೂ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕಬೇಕ್ರಿ. ಹಾಳಾಗಂಗಿಲ್ಲ ಅಂತೇಳಿ ಆ ಥರ ಮಾಡೋದು ನಾನು. ಈಗ ಸಿಕ್ಕಾಪಟ್ಟೆ ಬಿಸಿಲೇ ಇತ್ತಲ್ರಿ. ಹಾಗಾಗಿ ಬೆಳಗ್ಗೆ ಜಲ್ದಿ ಅಡುಗೆ ಮಾಡಿಬಿಟ್ರೆ ನಾವು ಮಧ್ಯಾಹ್ನ ಊಟ ಮಾಡೋ ತನಕ ಹಳಸೆ ಬಿಡುತ್ತೆ. ಅದಕ್ಕಾಗಿ ಈಗಿದ್ರೆ ಪಲ್ಯಗಳು 2 ರೆಡಿ ಮಾಡಿ ಇಟ್ಟಾರಿ. ಇನ್ನು ಬ್ಯಾಳೆ ಕುದಿಸಾಕಿಡಬೇಕು. ಫಸ್ಟಿಗಿದ್ರೆ ಹುಗ್ಗಿನ ಎತ್ತಿಟ್ಬಿಟ್ಟು ಅದಕ್ಕೆ ಕುಕ್ಕರ್ ಒಳಗೆ ಬ್ಯಾಳಿನ ಕುದಿಸಾಕಿಡಬೇಕು. ಈ ಕಡೆ ಇನ್ನು ಅದು ವಿಷಲ್ ಬಿಟ್ಟಿತ್ತಿಲ್ಲ ಹುಗ್ಗಿದಂತ ಚಪಾತಿನೂ ಮಾಡಿಬಿಟ್ರಾಯ್ತು. ಆ್ಯಕ್ಚುಲಿ ನಾನು ವರ್ಷರಿ ಹುಗ್ಗಿ ಹೋಳಿಗೆ 2 ಮಾಡ್ತಿದ್ದೆ. ಈ ಬ್ಯಾಸ್ಗ್ಯಾಗಂತೂ ತಿನ್ನಂಗಿಲ್ಲ. ಮತ್ತು ನಾವು ಸಿಂಪಲ್ಲಾಗಿ ಈಗ ಒಂದು 3-4 ವರ್ಷ ಆಯ್ತು ರೀ. ಏನು ಕೊರೋನಾ ಬಂದು ಹಿಡ್ಕೊಂಡು ನಾವು ಸಿಂಪಲ್ಲಾಗೆ ಪೂಜೆ ಮಾಡೋದು. ಅವಾಗೆಲ್ಲ ಮುತ್ತೈದರನ್ನು ಕರೆಸಿ ಸ್ವಾಮಿಗಳನ್ನ ಕರೆಸಿ ಸ್ವಲ್ಪ ದೊಡ್ಡದಾಗೇ ಮಾಡ್ತಿದ್ದೆ. ಆದರೆ ಇವಾಗ ಅದನ್ನೆಲ್ಲ ಬಿಟ್ಟು ಸಿಂಪಲ್ಲಾಗಿ ಮಾಡಾಕಂತೀನಿ ನೋಡ್ರಿ. ಊರಾಗೆಲ್ಲ ಸ್ವಾಮಿಗಳು ಕರೆಸಿ ಮುತ್ತೈದರನ್ನೆಲ್ಲ ಮಾಡ್ತಾರೆ. ಆದರೆ ಇಲ್ಲಿ ಮುತ್ತೈದರನ್ನ ಹುಡ್ಕಾಡಬೇಕು, ಸ್ವಾಮಿಗಳನ್ನ ಹುಡ್ಕಾಡ್ಬೇಕಂದ್ರೆ ಕಷ್ಟದ ರೀ. ಎಲ್ಲ ಜಾಸ್ತಿ ಆ ಕಡೆ ಈ ಕಡೆ ಹೋಗ್ಬಿಟ್ಟಿರ್ತಾರೋ. ಈ ಬೆಳಗ್ಗೆ ಬರ್ರಿ ಅಂತ ಹೇಳಿಬಿಟ್ರೆ 3 ಗಂಟೆಗೆ ಬರ್ತಾರೋ. ಅದನ್ನ ಸೆಟ್ ಆಗಂಗಿಲ್ಲ ಅಂತೇಳಿ ನಾವೇ ಸಿಂಪಲ್ಲಾಗಿ ಪೂಜೆ ಮಾಡಿ ಬಿಡ್ತೀವಿ ನೋಡ್ರಿ. ಈಗ ಚಪಾತಿನೂ ಮಾಡಿಟ್ಟೆ. ತನೂ ಇದ್ರೆ ಸ್ವಲ್ಪ ಹಪ್ಪಳ ಕರೆದ್ಬಿಟ್ಟು ಬಜ್ಜಿನೂ ಫ್ರೈ ಮಾಡಾಕಂತಾರೆ. ಈ ಕಡೆ ಹುಗ್ಗಿನೂ ಬೆಂದಿತ್ತು. ಅದನ್ನ ಚಲೋತ್ನಾಗೆ ಮುಗಿಸ್ಬಿಟ್ಟು ಅದಕ್ಕೆ ಬೆಲ್ಲ ಹಾಕಿ ಕುದಿಸಾಕಿಟ್ಟು ನೋಡ್ರಿ. ಬೆಲ್ಲ ಏಲಕ್ಕಿ ಜಾಜಿಕಾಯಿ ಕುಟ್ಬಿಟ್ಟು ಹಾಕಿದ್ದೀನಿ. ಇದನ್ನ ಚಲೋತ್ನಾಗೆ ಕುದ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಗೋಡಂಬಿ ಬಾದಾಮಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆಲ್ಲ ಅದನ್ನ ತುಪ್ಪ ಒಳಗೆ ಹುರಿದ್ಬಿಟ್ಟು ಹಾಕ್ಬೇಕ್ರಿ. ಈಗಿದ್ರೆ ಅದನ್ನು ಕುದಿಲಿ ಅಂತ ಈ ಕಡೆ ಹಾಗೆ ಪೂಜೆನೂ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಅಂದರೆ ಟೈಮ್ ವೇಸ್ಟ್ ಮಾಡಬಾರ್ದು. ಹಾಗಾಗಿ ಪಟ್ ಮಾಡಿಬಿಟ್ರೆ ಜಲ್ದಿ ಒಟ್ಟು ನನಗೆ ಪೂಜೆ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ನಿವಾಂತ ಕುಂದ್ರಾಕೆ ಇಷ್ಟ ಆಗೋದ್ರಿ. ನಾನು ನಿವಾಂತ ಮಾಡ್ತಾಯಿದ್ರೆ ಇವರೆಲ್ಲ ಬಂದು ಗಡಿಬಿಡಿ ಮಾಡೋಕತ್ರ ನನಗೆ ಯಾವುದ್ರ ಮೇಲೂ ಕಾನ್ಸಂಟ್ರೇಷನ್ ಇರೋಂಗಿಲ್ಲ ರೀ. ಸಿಟ್ಟು ಬರೋಕೆ ಸ್ಟಾರ್ಟ್ ಆಗುತ್ತಾ. ಅವ್ರು ಕೇಳೋಕ್ಕಿಂತ ಮುಂಚೆನೇ ಜಲ್ದಿ ಮಾಡಿಬಿಡ್ಬೇಕು ನಾನು. ಹಾಗಾಗಿ ಈಗಿದ್ರೆ ಆ ಕಡೆ ಹುಗ್ಗಿನ ತೆಗೆದ್ಬಿಟ್ಟು ಬ್ಯಾಳಿನೂ ಕುದಿಸಾಕಿಟ್ಟು ಬಂದಿದ್ದೀನಿ. ಸಾಂಬಾರು ಮಾಡ್ಬೇಕಂತೇಳಿ ಹುಗ್ಗಿ ಅಷ್ಟೇ ಮಾಡಿದ್ವಿ ಈ ಸಲ ರೀ. ಯಾಕಂದರೆ ಹೋಳಿಗೆನೂ ಮಾಡಿಬಿಟ್ರೆ ಖರ್ಚಾಗಂಗಿಲ್ಲ. ಮತ್ತು ನಾಳೆ ತಿಂದ್ರಿ ಅನ್ನೋದಾಗುತ್ತೆ. ಮತ್ತು ಬಸು ಜಯಂತಿ ಬಂದೈತಲ್ರಿ ಅವಾಗ ಹೋಳಿಗೆ ಮಾಡ್ರೈತಂತ ಹೋಳಿಗೆ ಸೀಕರ್ಣಿ. ಈಗಿದ್ರೆ ಹುಗ್ಗಿ ಅಷ್ಟೇ ಮಾಡಿದ್ದು. ಇನ್ನು ಪೂಜೆನ ಸ್ಟಾರ್ಟ್ ಮಾಡಾಕಂತೀನಿ ನೋಡ್ರಿ. ಕೆಲವೊಬ್ಬರಿಗೆ ಇದು ಯಾವ ಪೂಜೆ ಅಂತ ನಿನ್ನೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿದ್ರು. ನಾನು ರಿಪ್ಲೈನೂ ಮಾಡಿಲ್ಲ ರೀ. ಮಾಡಬೇಕು, ಟೈಮ್ನ ಸಿಕ್ಕಿಲ್ಲ ರೀ. ಹಾಗಾಗಿ ಖಂಡಿತ ರಿಪ್ಲೈ ಮಾಡ್ತೀನಿ. ಅಂದರೆ ಕಮೆಂಟ್ಗಳಿಗೆ ಒಂದೊಂದು ಸಲ ಕೆಲಸ ಇದ್ದಾಗ ಮತ್ತು ಮೊಬೈಲ ತನಗೆ ನನಗೆ ಕಾಂಪಿಟೇಷನ್ ಬೀಳುತ್ತೆ ರೀ. ಮಮ್ಮಿ ಕೊಡ್ರಿ ಅಂತ ಹೇಳೋಕಿನ್ನ ಸ್ಟಾರ್ಟ್ ಮಾಡಿಬಿಡ್ತಾಳೆ. ನನಗೆ ಎಡಿಟ್ ಮಾಡೋದು ಆ ಥರ ಕೆಲಸ ಇದ್ದಾಗ ಯಾವ ಕೆಲಸನೂ ಕರೆಕ್ಟಾಗಿ ಆಗಂಗಿಲ್ಲ ರೀ. ಟೈಮ್ ಟು ಟೈಮ್ ಕಮೆಂಟ್ಗೆ ರಿಪ್ಲೈ ಮಾಡಿದ್ದಿಲ್ಲ ಅಂದರೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮಾಡ್ತೀನಿ, ಆದರೆ ಸ್ವಲ್ಪ ಲೇಟ್ ಆಗುತ್ತೆ. ಒಂದೊಂದು ಸಲ ರಾತ್ರಿ 12 ಗಂಟೆ ಕುಂತು ರಿಪ್ಲೈ ಮಾಡ್ತಾ ಇರ್ತೀನಿ. ಹಾಗಾಗಿ ಈಗ ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಅಂದರೆ ನಮ್ಮ ಕಡೆ ಇದು ಮಲ್ಲಯ್ಯನ ಪೂಜೆ, ಬೋರಮ್ಮನ ಪೂಜೆ ಅಂತಾರು. ಶ್ರೀಶೈಲಕ್ಕೆ ಹೋಗಿ ಬಂದವರು ಕಂಪಲ್ಸರಿ ಮಾಡ್ತಾರೆ. ನಮ್ಮ ತವ್ರ ಮನೆ ಕಡೆ ಆಗಲಿ ಗಂಡು ಮನೆ ಕಡೆ ಆಗಲಿ ಆಲ್ಮೋಸ್ಟ್ ನಮ್ಮ ಊರಾಗೆಲ್ಲ ಇದೇ ಥರ ಮಾಡ್ತಾರೆ. ಇವತ್ತೇನಂತಲ್ರಿ ನಮ್ಮ ಗಂಡು ಮನೆಯೊಳಗೆ ಇಡೀ ಊರಿಗೂರೇನೆ ಇವತ್ತು ಬೋರಮ್ಮನ ಪೂಜೆ ಮಾಡೋದು. ಸ್ವಾಮಿಗಳನ್ನೂ ಸಿಗಂಗಿಲ್ಲ, ಮುತ್ತೈದೆಯರನ್ನೂ ಸಿಗಂಗಿಲ್ಲ ರೀ. ಸ್ವಾಮಿಗಳಿಗಂತೂ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಅಂದ್ರೆ ಉಗಾಳ ಸಾಕಂತೇಳಿ ಕರ್ಕೊಂಡು ಹೋಗ್ತಿರ್ತಾರೆ. ಅವರಿಗಂತೂ ಸಾಕಾಗ್ಬಿಟ್ಟಿರ್ತೈತಿ.
ಇಲ್ಲಂತೂ ಸ್ವಾಮಿಗಳನ್ನ ಸಿಗಂಗಿಲ್ಲ ರೀ. ಫೋನ್ ಹಚ್ಚಿರು ಬರ್ತಾರೋ, ಆದರೆ ಲೇಟ್ ಮಾಡ್ತಾರೋ. ಇವತ್ತು ಬೆಳಗ್ಗೆ ಬಾ ಅಂದ್ರೆ ಸಂಜೆಗೆ ಬರ್ತಾರೋ 3-4 ಗಂಟೆಗೆ. ಹಾಗಾಗಿ ಸಿಂಪಲ್ಲಾಗಿ ನಾವು ಇಷ್ಟ ಪೂಜೆ ಮಾಡೋದ್ರಿ. ಈಗ 4 ಅಂದರೆ ಕೊರೋನಾ ಟೈಮ್ ಹಿಡ್ಕೊಂಡು ಇಷ್ಟು ಮಾಡಾಕತ್ತಿದ್ದು. ಈಗಿದ್ರೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಫಸ್ಟಿಗೆ ಏನೈತಲ್ಲ ಅಕ್ಕಿ ಹಾಕಿ ಅದ್ರ ಮೇಲೆ ಸ್ವಸ್ತಿಕ್ ಬರೆದು ಅರಿಶಿನ ಕುಂಕುಮ ಅಕ್ಷತೆ ಹೂವನ್ನ ಇಟ್ಟು ಈ ಥರ ಕಳಸನ ಇಟ್ಟು ತೆಂಗಿನಕಾಯಿ ಇಟ್ಟು ಹೂವನ್ನ ಹಾಕಿ ಸಿಂಪಲ್ಲಾಗೆ ಪೂಜೆ ಮಾಡೋದ್ರಿ. ಅಂದರೆ ನಮ್ಮ ಭಕ್ತಿ ಅನುಸಾರ ಎಲ್ಲರೂ ಇಷ್ಟೇ ಮಾಡ್ತಾರೆ. ಒಬ್ಬೊಬ್ಬರು ಕಾಯಿನೂ ಇಡಂಗಿಲ್ಲ ರೀ, ಬರೀ ಚರ್ಗಿ ಇಟ್ಟು ಹಣ್ಣೆಲ್ಲ ಇಟ್ಟು ಪೂಜೆ ಮಾಡ್ತಾರೋ. ಅವರು ಹೆಂಗೆ ಮಾಡ್ಕೊಂಬಂದಿರ್ತಾರಲ್ಲ ಆ ಥರ ಪದ್ಧತಿ ಇರುತ್ತಲ್ರಿ, ಆ ಥರ ಮಾಡ್ತಿರ್ತಾರೋ. ನಾನಂತೂ ಇಷ್ಟು ಸಿಂಪಲ್ಲಾಗಿ ಮಾಡ್ತೀನಿ ರೀ. ಈ ಕಡೆ ನಾನು ಪೂಜೆ ಮಾಡ್ತಾಯಿದ್ರೆ ನನ್ನ ಮಗಳು ಅದು ಹೋಗಿ ಬೆಲ್ಲ ಹಾಕಿ ಇಟ್ಟು ಕುದ್ಸಾಕಿಟ್ಟು ಇಟ್ಟು ಬಂದಿದ್ದೆ ಅಲ್ರಿ. ಅದಕ್ಕೆ ಗೋಡಂಬಿ ಬಾದಾಮಿ ಹುರಿದು ಹಾಕಮ್ಮ ಅಂತ ಹೇಳಿದ್ದೆ ರೀ. ಕರಿಕೆ ಅದು ತುಪ್ಪ ಒಳಗೆ ಅದನ್ನ ಹಾಕಾಕತ್ತಿದ್ಲು. ಈಗಿದ್ರೆ ನಾನು ಈ ಕಡೆ ಉಡಿ ತುಂಬಾಕಂತೀನಿ ನೋಡಿದ್ರಿ. ಅಂದರೆ ನಮ್ಮ ಕಡೆ ಎಲೆ ಮತ್ತು ನೆನಗಡ್ಲಿ ಬಾಳೆಹಣ್ಣು ಈ ಥರನ ಉಡಿ ತುಂಬೋದು ಅಂತಾರೆ. ಹಾಗಾಗಿ ಅದು ಕಳ್ಸದ ಮುಂದೆ ಉಳಿನ ತುಂಬಿಟ್ಟು ದಕ್ಷಿಣನ ಇಟ್ಟು ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡೋದು ನೋಡ್ರಿ. ಇದು ವಿಡಿಯೋ ಏನೈತಂದರೆ 1.5 ತಾಸಿಂದ ವಿಡಿಯೋ ಇತ್ತು. ನನಗೆ ಎಡಿಟ್ ಮಾಡೋದಾಗಂತೂ ಎಷ್ಟು ಕನ್ಫ್ಯೂಸ್ ಆಗಕತ್ತಿತ್ತಲ್ಲ, ಯಾವ್ದು ಎಡಿಟ್ ಮಾಡಬೇಕು ಯಾವ್ದು ಬಿಡಬೇಕಂತ ಹೇಳಿರಿ. ಒಟ್ಟಿನಲ್ಲಿ ಸ್ಪೀಡ್ ಮೋಷನ್ ಒಳಗೆ ಈ ಥರ ನನಗೆ ಎಷ್ಟು ಅರ್ಥ ಆಗುತ್ತಲ್ಲ ಆ ಥರ ಎಡಿಟ್ ಮಾಡಿದ್ದೀನಿ ರೀ. ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡ್ರಿ, ನೋಡೋಣ ಯಾರಿಗೆಲ್ಲ ಇಷ್ಟ ಆಗಿತ್ತು ಅಂತ ನಾನು ನೋಡ್ತೀನಿ. ಮತ್ತು ಇಷ್ಟ ಆಗಿತ್ತಿಲ್ಲ ಅಂದರೆ ಏನು ಮಾಡೋಕ್ಕಾಗಂಗಿಲ್ಲ ರೀ. ನನಗೆ ಎಷ್ಟು ಗೊತ್ತು ಮತ್ತು ನಾನು ಎಷ್ಟು ತಿಳ್ಕೊಂಡಿಲ್ಲ ಆ ಥರ ನಾನು ಪೂಜೆ ಮಾಡೋದು. ನಿಮ್ಮ ಕಡೆನೂ ಮಾಡ್ತೀರೇನು ಅಂಥೇಳಿ ಕಮೆಂಟ್ ಮಾಡಿರಿ. ನಾವಂತೂ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ತೀವಿ. ಈಗ ನೈವೇದ್ಯನೂ ರೆಡಿ ಮಾಡಿಕೊಂಡು ತೊಗೊಂಡು ಬಂದೆ ನೋಡಿರಿ. ಏನು ಮಾಡಿರ್ತೀವಲ್ಲ ಅದನ್ನೆಲ್ಲ ತೊಗೊಂಡು ನೈವೇದ್ಯ ಮಾಡ್ತೀವಿ. ಪೂಜೆಯ ಮಾಡೋಣ ಮಲ್ಲಿಕಾರ್ಜುನಗೆ ಪೂಜೆಯ ಮಾಡೋಣ, ಜಯ ಜಯ ಜಯವೆಂದು ಆರತಿ ಬೆಳಗೋಣ. ಪೂಜೆಯ ಮಾಡೋಣ ಮಲ್ಲಿಕಾರ್ಜುನಗೆ ಪೂಜೆಯ ಮಾಡೋಣ, ಜಯ ಜಯವೆಂದು ಆರತಿ ಬೆಳಗೋಣ. ಕಾಯನು ಒಡೆಯೋಣ ಮಲ್ಲಯ್ಯನ ನಾಮವ ಜಪಿಸೋಣ, ಜಯ ಜಯ ಜಯವೆಂದು ಆರತಿ ಮಾಡೋಣ. ಕರ್ಪೂರ ಹಚ್ಚೋಣ ಕರ್ಪೂರದಾರತಿ ಮಾಡೋಣ, ಜಯ ಜಯವೆಂದು ಮಂಗಳಾರತಿ ಮಾಡೋಣ. ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ, ಅನುದೀನ ಗುರುವಿನ ಅನುರಾಗ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ನಾನು ಎಂಬುದು ಬಿಡರಿ ನರಕವೇ ಪ್ರಾಪ್ತಿ, ಜ್ಞಾನಿಗಳೊಡನಾಡಿರಿ. ಹೀನ ವಿಷಯ ಜನ್ಮ ಹಿಂದುಳಿಸಿ ಲಿಂಗಕ್ಕೆ ಶಿವನೇ ಗತಿ ಎಂದು ಮನವೊಪ್ಪಿ ಬೆಳಗಿರಿ. ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಅಷ್ಟವರ್ಣದ ಸ್ಥೂಲವೋ ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವೋ, ಕೊಟ್ಟಾನೋ ಶಿವ ನಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನೆಸರ ಶಿವನೆಂದು ಕರೆಯಿರೆ, ಹುಟ್ಟಿದ ಮಗನೆಸರ ಶಿವನೆಂದು ಕರೆಯಿರೆ. ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಫಸ್ಟಿಗೆ ಏನು ಹಾಡಿದೆ ಅಲ್ರಿ, ಅದನ್ನ ಬೇರೆ ತೊಯಿತ್ತು. ನಾನು ಆ ಥರ ನನ್ನ ಕಲ್ಪನೆ ಅದು ಮಿಕ್ಸ್ ಮಾಡಿಬಿಟ್ಟು ಹಾಡಿದ್ದು. ಅಂದರೆ ಅದು ಲಕ್ಷ್ಮೀ ಮೇಲಿಂದ ಹಾಡ ಐತ್ರಿ. ಹಂಗಾಗಿ ನಾನು ಏನು ಪೂಜೆ ಮಾಡ್ತಿರ್ತೀನಲ್ಲ ಅದನ್ನ ಫಸ್ಟಿಗೆ ಹಾಡಿಬಿಡ್ತಾನೆ. ಅಂದರೆ ಆ ದೇವರದ ಹೆಸರು ತೊಗೊಂಡ್ಬಿಟ್ಟು ಹಾಡಿ ಲಾಸ್ಟಿಗೆ ಮಂಗಳಾರತಿ ಮಾಡೋದ್ರಿ. ನಮ್ಮ ಕಡೆ ಎಲ್ಲರೂ ಲಾಸ್ಟಿಗೆ ಮಂಗಳಾರತಿನ ಇದೇ ಥರ ಮಾಡೋದು. ಅಂದರೆ ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ಅಂಥೇಳಿ. ನಿಮ್ಮ ಕಡೆನೂ ಹಿಂಗೆ ಏನಂಥೇಳಿ ಕಮೆಂಟ್ ಮಾಡಿರಿ. ಏನಕ್ಕೆ ಎಲ್ಲದಕ್ಕೂ ಕಮೆಂಟ್ ಮಾಡಿರಿ ಅಂತ ನಾಲ್ಕತ್ರ ಅಂತ ಹೇಳಕ್ಕೆ ಹೋಗ್ಬೇಡ್ರಿ. ಅಂದರೆ ಒಂದೊಂದು ಊರೊಳಗೆ ಒಂದೊಂದು ರೀತಿ ಪದ್ಧತಿ ಇರುತ್ತಲ್ರಿ. ಹಾಗಾಗಿ ಈಗ ಲಾಸ್ಟಿಗೆ ಪೂಜೆ ಎಲ್ಲ ಮುಗಿದ್ಮೇಲೆ ಕರ್ಪೂರನ ಹೊಸಲ್ಕ ಮತ್ತು ದೇವರಿಗೆಲ್ಲ ಬೆಳಗ್ಬಿಟ್ಟು ಕಾಯಿನ ಒಡೆದು ನೈವೇದ್ಯ ಮಾಡಿ ಆಮೇಲೆ ಸಂಕಲ್ಪ ಅಂತೇಳಿ ಅಕ್ಷತೆ ಹಾಕಿಬಿಟ್ಟು ನಮಸ್ಕಾರ ಮಾಡ್ಕೋದು ನೋಡ್ರಿ. ಇಷ್ಟೇ ಮಲ್ಲಯ್ಯನ ಪೂಜೆ ಐದೇಶಿ ಅಂತಾರು ನಮ್ಮ ಕಡೆ ಅಂತೂ ರೀ.
ಈಗ ಮನೊಂದು ಕಡೆ ಪೂಜೆ ಮಾಡಿಸಿದ್ವು ಅಂದ್ರೆ ಅವರಿಗೆ ಗೊತ್ತಾಗಬೇಕಲ್ರಿ ನಾವೇ ಎಲ್ಲ ಮಾಡ್ತಾಯಿದ್ರೆ ಏನಾಯ್ತಲ್ಲ ಅವರಿಗೆ ನೆನಪು ಇರೋಂಗಿಲ್ಲ ಮತ್ತು ಮಾಡ್ಬೇಕನ್ನೋ ಇಂಟ್ರೆಸ್ಟು ಇರೋಂಗಿಲ್ಲ ರೀ. ಹಾಗಾಗಿ ನಮ್ಮ ಮನೆಯವರು ನಾನೇ ಮಾಡ್ತೀನಿ ಅಂತ ನಿಂತಿರ್ತಾರೆ. ನಾನಿದ್ರೆ ಮಕ್ಕಳ ಕಡೆಯಿಂದ ಮಾಡ್ಸಂದ್ರಿ ಅದನ್ನ ಅವರಿಗೆ ಗೊತ್ತಾಗುತ್ತೆ ಅಂತ ಅಂತಿರ್ತೀನಿ. ಈಗಿದ್ರೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಲಾಸ್ಟಿಗೆ ಅಕ್ಷತೆ ಮತ್ತು ಹೂವನ್ನು ಸಂಕಲ್ಪ ಮಾಡಿಕೊಂಡು ಅಂದರೆ ದೇವರೇ ಒಳ್ಳೇದು ಮಾಡಪ್ಪ ಎಲ್ಲರಿಗೆ ಅಂತೇಳಿ ಅಕ್ಷತೆ ಹೂವನ್ನು ದೇವರಿಗೆ ಏರಿಸ್ಬಿಟ್ಟು ನಮಸ್ಕಾರ ಮಾಡ್ಕೊಂಡ್ಬಿಟ್ರೆ ಪೂಜೆನೂ ಕಂಪ್ಲೀಟ್ ಆಗೋದು ನೋಡ್ರಿ. ಸಿಂಪಲ್ಲಾಗೆ ಮಾಡಿದ್ದು ನಮ್ಮ ಶಕ್ತಿ ಅನುಸಾರ ಈ ಥರ ಪೂಜೆ ಮಾಡಿದ್ದು ನೋಡ್ರಿ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಮಲ್ಲಯ್ಯನ ಪೂಜೆ ಅಂತಾರೆ, ನಾವಂತೂ ಇಷ್ಟು ಮಾಡೋದು. ಈಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮೇನಾಗಿ ಪ್ರಸಾದ ಸ್ವೀಕಾರ ಮಾಡೋ ಕೆಲಸ ನೋಡ್ರಿ. ನಮ್ಮ ಮನೆಯವರಿಗೆ ನೀನು 4 ತಾಸು 10 ತಾಸು ನಿಂತು ಅಡುಗೆ ಮಾಡಿರು ಅದು ಮ್ಯಾಟ್ರ್ ಆಗಂಗಿಲ್ಲ ರೀ. ಮುಂದೆ ಬಂದ ತಕ್ಷಣ ಒಂದು ಕ್ಷಣನೂ ವೇಸ್ಟ್ ಆಗಲೇಬಾರ್ದು. ಅದು ನಾನು ಬಂದು ಬಡಿಸೋ ತನಕ ವೇಟ್ ಮಾಡೋಂಗಿಲ್ಲ. ಅವರು ಸ್ಟಾರ್ಟ್ ಆಗಿಬಿಟ್ಟಿರ್ತೈತ್ರಿ ಮಷಿನ್. ಹಾಗಾಗಿ ಫೈನಲಿ ಬಜ್ಜಿನೂ ಸ್ವಲ್ಪ ಇಟ್ಟಿದ್ದೆ ರೀ. ಸ್ವಲ್ಪ ಮಾಡಿದ್ದು ಅಂದ್ರೆ ಊಟ ಮಾಡಮ್ದಾಗ ಬಿಸಿದು ಮಾಡ್ರೆ ಇತ್ತು ಅಂದರೆ ಪೂಜೆ ಎಲ್ಲ ಮುಗಿಯೋ ಮಟ್ಟ ತಣ್ಣಗಾಗ್ತಾವಂತೇಳಿ ಎಣ್ಣೆನ ಬಿಸಿ ಮಾಡಿ ಬಜ್ಜಿನೂ ಫ್ರೈ ಮಾಡಿಕೊಂಡು ತೊಗೊಂಡು ಬಂದೆ ರೀ. ಬಿಸಿಯೂ ತಿನ್ನಕ್ಕೆ ಬರುತ್ತೆ ಅಂತೇಳಿ ಇನ್ನು ಮಸ್ತಾಗಿ ಊಟ ಮಾಡೋದು ನೋಡ್ರಿ. ಊಟ ಎಲ್ಲ ಮುಗಿಯೋ ಮಟ್ಟ ಟೈಮ್ ಎಷ್ಟಾಗೈತೆ ಅಂತೇಳಿ ನೀವು ನೋಡ್ಕೊಂಬಿಡ್ರಿ, ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ. ಯಾಕಂದರೆ 8 ಗಂಟೆ ಆಗಿ 11 ನಿಮಿಷಕ್ಕೆ ನಮ್ಮದು ಊಟನೂ ಕಂಪ್ಲೀಟ್ ಆಯಿತು. ಅಂದರೆ ನಮ್ಮ ಮನೆಯವರು ಮತ್ತು ಮನೊಂದು ಊಟ ಮುಗಿದಿತ್ತು. ನಾನು ಲಾಸ್ಟ್ ಅನ್ನ ಸಾರ ಊಟ ಮಾಡಾಕತ್ತಿದ್ವಿ. ಇಷ್ಟ ಟೈಮ್ ಒಳಗೆ ಕಂಪ್ಲೀಟ್ ಮಾಡಿದ್ವಲ್ಲ ಒಂಥರ ಖುಷಿ ಆಗುತ್ತೆ ರೀ. ಅಂದರೆ ಅವ್ರು ಹೇಳಿದ ಟೈಮ್ಗಿಂತ ನಾವು ಜಲ್ದಿ ಮುಗಿಸ್ಬಿಟ್ರೆ ಇನ್ನೂ ಒಂಥರ ಸಮಾಧಾನ ಅಂತ ನನಗೂ ಅನ್ನಿಸ್ತಾ ಇರ್ತೈತಿ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮಸ್ತಾಗೆ ಕೂತು ಊಟನೂ ಮಾಡಿದ್ವಿ ನೋಡ್ರಿ. ಊಟ ಎಲ್ಲ ಮುಗಿಸ್ಬಿಟ್ಟು ಒಂದು ರೌಂಡ ಗ್ಯಾಸ್ ಕಟ್ಟಿನೂ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಯಾಕಂದರೆ ಗ್ಯಾಸ್ ಸ್ಟೋವ್ ಎಲ್ಲ ಗಲೀಜಾಗಿ ಇದ್ಬಿಟ್ರೆ ಅಡುಗೆ ಮನೆಗೆ ಬಂದಾಗ ಒಂಥರ ಬೇಜಾರಂತ ಅನ್ನಿಸ್ತಾ ಇರ್ತೈತಿ. ಹಾಗಾಗಿ ಗ್ಯಾಸ್ ಕಟ್ಟಿ ಎಲ್ಲ ಸ್ವಚ್ಛಗೆ ಒರೆಸ್ಬಿಟ್ಟು ಬಾಂಡೆ ಎಲ್ಲ ಸಿಂಕ್ನ ಹಾಕಿ ಇಟ್ಟಿದ್ದೀನಿ. ತನ್ನೊಂದು ಕೆಲಸ ಬಾಂಡೆ ತಿಕ್ಕೋದು ನನಗಂತೂ ಕಾಲು ಜಾಸ್ತಿ ಆಗ್ಬಿಟ್ಟು ಅಂದ್ರೆ ಕಾಲು ನೋವು ಸಾಕತ್ತಿದ್ದು ತಿಕ್ಕಮ್ಮ ಅಂತ ಹೇಳಿದ್ದೀನಿ. ಆಕಿನಂತೂ ಸಂಜೆ ಮಟ್ಟ ಇಟ್ಟು ತಿಕ್ತಾ ನೋಡಬೇಕು. ಈಗಿದ್ರೆ ಸಂಜೆ ಮುಂದಾಗ ಮತ್ತೊಂದು ಸಲ ದೇವ್ರಿಗೆ ದೀಪ ಹಚ್ಚೋ ಮುಂದಾಗ್ರಿ ಧೂಪ ಎಲ್ಲ ಬೆಳಗ್ಗೆ ಆರತಿ ಎಲ್ಲ ಮಾಡಿಬಿಟ್ಟು ನಾಳೆ ಬೆಳಿಗ್ಗೆ ಏನೈತಲ್ರಿ ಪೂಜೆ ಮಾಡಿದ್ದನ್ನು ತೆಗಿಯೋದು. ಅಂದರೆ ಈ ಥರ ಪದ್ಧತಿ ಐತೆ ನೋಡ್ರಿ ನಮ್ಮ ಕಡೆ. ಈಗ ದೇವರಿಗೆ ಧೂಪನೂ ಹಾಕಿ ಬೆಳಗ್ಬಿಟ್ಟು ಆರತಿ ಮಾಡಾಕಂತೀನಿ ನೋಡ್ರಿ. ಇವಾಗ ಟೈಮ 6 ಗಂಟೆ ಆಗಿ 25-30 ನಿಮಿಷ ಆಗಿರ್ಬೇಕು ರೀ. ಸೂರ್ಯನೂ ಮುಳುಗಾಕಂತನೂ ಸೂರ್ಯ ಮುಳುಗೋದಂತೂ ಎಷ್ಟು ಮಸ್ತ್ ಐತಿ. ಸ್ವಲ್ಪ ಕ್ಲಿಪ್ ಹಾಕ್ತೀನಿ ರೀ, ನೀವು ನೋಡ್ಕೊಂಬರ್ರಿ. ಮಸ್ತ್ ಕಾಣಕತ್ತೈತಿ ಸೂರ್ಯ ಮುಳುಗೋದ್ನು. ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ಲಾಗ್ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ. ಬಾಯ್ ಬಾಯ್, ಟೇಕ್ ಕೇರ್.